ನಮ್ಮಿಂದ ಅಸಾಧ್ಯವಾಗಿದೆ. ಹೊರಟು ಹೋಗಿ ಮೊದಲನೇ ಕಣ್ಣುಗಳಿಂದ ದರೋಡೆಕೋರ್ ಸಿಂಧೂರ್ ಲಕ್ಷ್ಮಿಯ, ನೀನೀಗ ನನ್ನ ಕಣ್ಣಿಗೆ ಬಿದ್ದರೆ ಏನು ಹೇಳಲಿ? ಬಹುದಿನಗಳಿಂದ ಬಯಸಿದ ಬೇಟೆಯನ್ನು ಗುಂಡಿಟ್ಟು ಕೊಂದು 50,000 ರೂಪಾಯಿ ಬಹುಮಾನ ಪಡೆಯಬೇಕೆಂದರೆ ಸಿಕ್ಕ ಬೇಟೆಯನ್ನು ತಕ್ಕದಂತೆ ಮಾಡಿಬಿಟ್ಟರು ಈ ಅವಿವೇಕಿ ಪೊಲೀಸರು. ಲೇ ಸಿಂಧೂರ ಸುನಕ, ಬೆಟ್ಟದ ಯಾವ ಕವಿಯಲ್ಲಿ ಅಡಗಿ ಕುಳಿತಿರುವೆಯೋ ಬಾ ಹೊರಗೆ. ವೀರನಾದವನು ಎದುರು ನಿಂತು ಹೋರಾಡಿ ಗೆಲ್ಲಬೇಕಲ್ಲದೆ ಗುಡ್ಡದ ಪೊದರಿನಲ್ಲಡಗಿ ಮುಂಗಸಿಯಂತೆ ಕಳ್ಳ ಜೀವನ ನಡೆಸುವುದು ಯಾವ ಗಂಡಸುತನವೋ? ನಿನ್ನಲ್ಲಿ ಗಂಡನಿಗಿದ್ದರೆ ನನ್ನ ಗುಂಡಿನ ಗುರಿಗೆ ಎದುರಾಗಿ ನಿಂತು ನನ್ನೊಂದಿಗೆ ಹೋರಾಡಿ ಗೆಲ್ಲು ಲಕ್ಷ್ಮಿಯ, ನನ್ನೊಂದಿಗೆ ಹೋರಾಡಿ ಗೆಲ್ಲು ಲಕ್ಷ್ಮಿಯ. ಮಜ್ನು ಅಗಣ मेरा कारतूस खत्म हुआ सर. साहब ನಾನು ಅದು ರೀ ಈ ಸಿಂಧೂರ ಲಕ್ಷ್ಮಣನ ಗುಡ್ಡದ ನರಿ ಅಂತ ಹೊಗಳಿದೆಯಾ? ನಾನು ನರಿನೋ ಅಥವಾ ನೀನು ಕುರಿನೋ ಅನ್ನೋದನ್ನ ಗಂಡಸಾದವನು ನನ್ನ ಗುಂಡಿನ ಕುರಿಗೆ ಎದುರಾಗಿ ನಿಂತು ಹೋರಾಡಿ ಎಂದು ಹೊಗಳಿದೆಯಲ್ಲ. ಹೇಳು. ಬೇಡ ಲಕ್ಷ್ಮಣ, ನಿನ್ನ ಅದ್ಭುತ ಗುಂಡಿನ ಗುರಿ 1,000 ಸಾಹಸಗಳಿಗೆ ಸೋತು ಶರಣಾಗಿದ್ದೇನೆ. ಇಂದಿನಿಂದ ನಾನು ನಿನ್ನ ಮಿತ್ರನೆಂದು ಭಾವಿಸಿ ನನಗೆ ಜೀವದಾನ ಮಾಡು ಲಕ್ಷ್ಮಣ್, ಜೀವದಾನ. ನೀನು ನನಗೆ ಮಿತ್ರ, ನಿನಗೆ ಜೀವದಾನ ಇಲ್ಲ ಇಲ್ಲ. ಆ ನೀಚ ಗೌಡನ ತಾಳಕ್ಕೆ ತೊಳೆದು ನನ್ನ ಮನೆತನವನ್ನು ಸರ್ವನಾಶ ಮಾಡಿ ನನ್ನನ್ನು ಈ ಸ್ಥಿತಿಗೆ ತರಲು ನೀನೇ ಕಾರಣಲೇ, ನೀನೇ ಕಾರಣ. ಎಂಜಲದ ಹಾಸಿಗೆ ಕಟ್ಟು ಬಿದ್ದು ಬ್ರಿಟಿಷರ ಹಿಂದೆ ಬಾಲ ಪಡೆಯುವ ನಿನ್ನಂಥ ನಾಯಿಗಳು ಈ ಸಿಂಧೂರ ಲಕ್ಷ್ಮಣನಿಗೆ ಮಿತ್ರನಾಗಲು ಯಾವ ಕಾಲಕ್ಕೂ ಯೋಗ್ಯ. ಅಂತೆಯೇ ನಿನ್ನ ರುಂಡವನ್ನು ಕತ್ತರಿಸಿ ಚೆತ್ತದಾಗಿ ತೂಗಾಗ್ತದೆ ಅಂತ ಶಪಥ ಮಾಡಿದ್ದೇನೆ. ಈಗ ಜೀವದಾನ ಕೇಳ್ತಿ ಅಂದ ಬೇರೆ ನನ್ನ ಶಪಥವನ್ನು ಸುಳ್ಳು ಮಾಡಿಕೊಂಡು ನಿನ್ನನ್ನು ಜೀವ ಸಹಿತ ಬಿಟ್ಟಿದ್ದೇನೆ. ಎಲ್ಲಿಯಾದ್ರೂ ಹೋಗಿ ನಾಯಿಯಂತೆ ಬದುಕಿಕೋ. ಎಂದಿನಿಂದ ಬ್ರಿಟಿಷ್ ಸರ್ಕಾರಕ್ಕೆ ಶರಣು ಹೊಡೆದು ನೇರವಾಗಿ ನಿನ್ನ ಮನೆಗೆ ಹೋಗತಕ್ಕದ್ದು. ಸಾಯೋ ತನಕ ಈ ಸಿಂಧೂರ ಲಕ್ಷ್ಮಣನ ಸುದ್ದಿನ ಯಾರ ಮುಂದೂ ಬಾಯಿ ಬಿಡಬಾರದು. ಆಯ್ತು ಲಕ್ಷ್ಮಣ, ನೀನು ಹೇಳಿದಂತೆ ಹಿಂದೆ ನಾನು ಆ ನೌಕರಿಗೆ ಶರಣು ಹೊಡೆದು ಮನೆ ಸೇರಿಕೊಂಡು ಪೆಟ್ಟೆನ್ನದೆ ಬಾಳಿಕೊಂಡಿರುತ್ತೇನೆ. ಆದ್ರೆ ನನ್ನನ್ನು ಬಿಟ್ಟು ಬಿಡು ಲಕ್ಷ್ಮಣ. ಎಲ್ಲಿಯಾದ್ರೂ ಬದುಕಿಕೋ. ಲಕ್ಷ್ಮಣ್, ನನ್ನ ಪಿಸ್ತೂಲ್ ಪಿಸ್ತೂಲ್
ಸಮಾಧಾನಕ್ಕಿದ್ದರೆ ಇದನ್ನು ಮರಳಿ ಪಡೆಯಲಿ. ಕೊಪ್ಪಿನಿಂದ ಕೋಣನಂತಿದ್ದ ಈ ಇನ್ಸ್ಪೆಕ್ಟರ್ ರುಂಡ ಕತ್ತರಿಸಿ ಕೆಳಗೆ ಬಿದ್ದಿದೆ. ಈ ಸಿಂಧೂರ ಲಕ್ಷ್ಮಣನ ಎರಡನೇ ಶಪಥ ಎಂದಿಗೆ ಕೊನೆಗೊಂಡಿತು. ಈ ಇನ್ಸ್ಪೆಕ್ಟರ್ ರುಂಡ ತಗೊಂಡು ಹೋಗಿ ಛತ್ರದ ಬಿಸಿ ಬಾಗಿಲು ತೋಗಿ ಹಾಕುವ. We are struggling from 3 years. Still we are unable to capture the Chindur Lakshman. It is a great insult to our British. Because of that, our government had been announced 50,000 rupees to capture the Chindur Lakshman. ನಮ್ಮ ಸರ್ಕಾರ ಲಕ್ಷ್ಮಣನನ್ನು ಹಿಡಿದುಕೊಟ್ಟವರಿಗೆ 50,000 ರೂಪಾಯಿ ಬಹುಮಾನ ಘೋಷಿಸಿದೆ. Because of that, my great ambition is to capture the Chindur Lakshman alive. ಲಕ್ಷ್ಮಣನನ್ನು ಹಿಡಿದುಕೊಂಡಂತ ಹೋದ ಕಟಕ್ ಇನ್ಸ್ಪೆಕ್ಟರ್ ಇನ್ನೂ ಏಕೆ ಬರಲಿಲ್ಲ? ಹಲೋ ಮಿಸ್ ವಿಯೋಲಾ, ನಿಮ್ಮ ಧರ್ಮ ಪ್ರಚಾರದ ಕಾರ್ಯ ಹೇಗೆ ನಡೆದಿದೆ? ತುಂಬಾ ಚೆನ್ನಾಗಿ ನಡೆದಿದೆ ಸರ್. ಇಂಡಿಯಾ ಹಾಗೂ ಎಲ್ಲ ದೇಶದಲ್ಲಿಯೂ ಅವ್ರ ಬಗ್ಗೆ ಪ್ರಚಾರ ಮಾಡ್ತಾನೆ ಇದ್ದೀವಿ. ಎಷ್ಟೋ ಬಡ ಕುಟುಂಬಗಳು ಕೂಡ ಅದಕ್ಕೆ ಸೇರ್ಕೊಂಡಿದ್ದಾರೆ. ಆದ್ರೂ ಇನ್ನೂ ನಾವು ಪ್ರಚಾರ ಮುಂದುವರಿಸ್ತಾನೆ ಇದ್ದೀವಿ ಸರ್. ಆದರೂ ನೀವು ಒಂದು ಪ್ರಯತ್ನದಲ್ಲಿ ಫೇಲ್ ಆಗಿ ಎಂದು ತಿಳಿದು ನಮಗೆ ತುಂಬಾ ವಿಷಾದವಾಗಿದೆ. ಯಾವ ಪ್ರಯತ್ನದಲ್ಲಿ ನಾನು ಫೇಲ್ ಆಗಿದ್ದೀನಿ ಸರ್? ಲಕ್ಷ್ಮಣನಿಗೆ ನಮ್ಮ ಧರ್ಮ ದೀಕ್ಷೆ ಕೊಡಿಸುವ ಪ್ರಯತ್ನದಲ್ಲಿ. ಸರ್, ಇದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ತಿಳ್ಕೊಳ್ಳಿ ಸರ್. ಆದ್ರೆ ನಿಮ್ಮ ಸರ್ಕಾರವೇ ಬಂದೋಬಸ್ತಲ್ಲಿದ್ದು ಆ ಕಾರ್ಯ ನೆರವೇರಿಸಿದ್ರೆ ಇವತ್ತು ನಾನಿಂತ ಸಿಗ್ತಾನೆ ಇರ್ಲಿಲ್ಲ ಸರ್. ಅಂದರೆ ಈ ತಪ್ಪು ಸಂಪೂರ್ಣ ನಮ್ಮ ದಂಡೆ, ನಿಮ್ಮ ಭಾವನೆ. ಅದರಲ್ಲಿ ಸಂದೇಹವೇ ಇಲ್ಲ ಸರ್. ನಿಮ್ಮ ಜೈಲಿನಲ್ಲಿದ್ದ ಆ ಗುಂಡ ಅವರು ತಪ್ಪಿಸ್ಕೊಂಡು ಹೋಗಿ ಇಷ್ಟು ದಿವಸ ಆದ್ರೂ ಇನ್ನು ನಿಮ್ಮ ಕೈ ವಶ ಆಗ್ಲಿಲ್ಲಲ್ಲ, ಅದನ್ನ ಕಂಡು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅದು ಅಲ್ಲದೆ ಈ ನಿಮ್ಮ ಸರ್ಕಾರಕ್ಕೆ ಅಲ್ಲದೆ ಬ್ರಿಟಿಷರು ಪೊಲೀಸ್ ಸ್ಟೇಷನ್ಗೆ ಅವರು ಮಣ್ಣು ತಿನ್ನಿಸಿದ್ದಾರೆ ಅನ್ನೋದಕ್ಕೆ ಆಹ್ವಾನ ಅನಿಸ್ತದೆ ನನಗಷ್ಟೇ. ಆನರೇಬಲ್ ಬ್ರಿಟಿಷ್ ಗವರ್ಮೆಂಟ್ ಶೂಲಶೇಲಾನಿ ಗವರ್ಮೆಂಟ್ನಿಗೆ ಈ ರೀತಿ ಹವಾಮಾನವೇ? ಸ್ವಲ್ಪ ತಾಳಿಕೊಳ್ಳಿ ವಿಯೋಲಾ. ಕಟಕ್ ಇನ್ಸ್ಪೆಕ್ಟರ್ ಲಕ್ಷ್ಮಣನು ಬಂಧಿಸಿದ್ದರೆ ಸ್ವತಃ ನಾವೇ ಗುಡ್ಡಕ್ಕೆ ಹೋಗಿ ಆ ಪುಂಡನನ್ನು ಬಂಧಿಸಿ ಹಂದಿಯಂತೆ ಎಳೆದು ಎಳೆದು ತರುತ್ತೇನೆ. ಹಂದಿಯಂತೆ ಎಳೆ ತರೋದಕ್ಕೆ ಅವನನ್ನು ಸಾಮಾನ್ಯದನು ಅಂತ ತಿಳಿದುಕೊಂಡಿದ್ದೀರಾ? ವೀರ ಸಿಂಧೂರ ಲಕ್ಷ್ಮಣ ಅವನು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಿಂಹ ಸ್ವಪ್ನನಾಗಿದ್ದಾನೆ ಅವನು. ಚಾಕು ಮಾಡು ಆತನ ವರ್ಣನೆಯನ್ನು. ಗುಡ್ಡದ ಕಲ್ಲುಗಳಲ್ಲಿ ಕಡ್ಡು ಕುಳಿತುಕೊಳ್ಳುವ ಒಂದು ಸಣ್ಣ ಇಲಿ ಅಂತದ್ದು ನಮ್ಮ ಗೌರ್ಮೆಂಟ್, ನಮ್ಮ ಸರ್ಕಾರವನ್ನು ಎದುರಿಸಿ ಬಾಳಬಲ್ಲನೆ? This is highly impossible. This is highly impossible.
ಯಾಕೆ ಏನು ಘಾಟವಾಯಿತು? ನೀವು ಆ ಕಟಾಕ್ ಇನ್ಸ್ಪೆಕ್ಟರ್ ಶಿಬಂಡಿ ಅಲ್ಲವೇ? ಹೌದ್ರಿ ಸಾಹೇಬ್ರ. ವೆರಿ ಜೋರ್ ಇನ್ಸ್ಪೆಕ್ಟರ್. ಅವರು ನಿಮ್ಮ ಇನ್ಸ್ಪೆಕ್ಟರ್ ಎಲ್ಲಿ ಇದ್ದಾನೆ? ಅವರು ಕೈಲಾಸ್ಕೊಂಡ್ಬಿಟ್ರಿ ಸಾಹೇಬ್ರ. ವಾಟ್? ಅಲ್ಲಿ ಯಾಕೆ ಓಡ? सही सरकार ಅವ್ರದ್ದು ಮುಂಡ ಮಕ್ಕಾಕು ಗಯ ಮುಂಡ ಜತ್ತದ್ದು ಅಗಸಿದು ಬಾಗಲಾಗೆ ಹಿಂಗೆ ಹಿಂಗೆ ಜೋತಾಣ ಕಟ್ಟಿದಾವ ಸರ್ಕಾರ. ಆಗಲ್ಲ ಸರ್ಕಾರ. ಆ ಧನೋಡ್ಕೊಂಡು ಸಿಂಧು ಲಕ್ಷ್ಮ ಏನು ಮಾಡಿದ? ನಮ್ಮ ಕಟಕ್ ಇನ್ಸ್ಪೆಕ್ಟರ್ನ ಕಟಕ್ ಅಂತ ಕೊಂದು ಹಾಕಿಬಿಟ್ಟು. ವಾಟ್? ಕಟಕ್ ಇನ್ಸ್ಪೆಕ್ಟರ್ ಆ ದರೋಡೆ ಕೋಡನಿಂದ ಕೊಲೆಯಾಡನೆ? ಕಾನ್ಸ್ಟೇಬಲ್ಸ್, ನೀವು ಚುಲ್ಲು ಹೇಳುತ್ತಿಲ್ಲ ತಾನೇ? खुदा की कसम सरकार हम क्यों झूठ बोलते? ನಮ್ದು ಮಾತಿನ ಮೇಲೆ ನಿಮಗೆ ವಿಶ್ವಾಸ ಬರದಿದ್ರೆ आप खुद जाके देखिए सरकार. ಈ ಊರ್ದು ಅಗಸಿದು ಬಾಗಲಾಗೆ ನಮ್ಮ ಇನ್ಸ್ಪೆಕ್ಟರ್ದು ರುಂಡ ಹಿಂಗೆ ಹಿಂಗೆ ಜೋತಾಣ ಕತ್ತಿದಾವ ಸರ್ಕಾರ. Shut up nonsense. ರಿಯಲಿ ಎಸ್ ಸರ್, ಇವ್ರು ಹೇಳ್ತಾ ಇರೋದು ಸುಳ್ಳೆಲ್ಲ ಸತ್ಯವಾಗಿ ಇದೆ. ನಾನು ಜತ್ತಕ್ಕೆ ಹೋದಾಗ ಆ ಕಟಕ್ ಇನ್ಸ್ಪೆಕ್ಟರ್ ರುಂಡ ಅಗಸಿಗೆ ನೇತಾಡ್ತಾ ಇರೋದನ್ನ ನಾನೇ ಕಣ್ಣಾರೆ ನೋಡಿದ್ದೇನೆ. ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾತಾಡೋಣ ಅಂತ ಬಂದಿದ್ದೇನೆ ಸರ್. ಕಾನ್ಸ್ಟೇಬಲ್ಸ್, ಆ ದರೋಡೆ ಕೋಡ ಲಕ್ಷ್ಮಿ ಕಟಕ್ ಇನ್ಸ್ಪೆಕ್ಟರ್ ನನ್ನು ಹೇಗೆ ಇಟ್ಕೊಂಡ? ಹ್ಯಾಂಗ್ ಕೊಂದ ನಮಗೆ ಗುರ್ತಾಗೈತಿ ಸರ್. ಯಾಕಂದ್ರೆ ನಾವಿಬ್ರು ಒಂದು ಗಿಡದ ಮರಿಗೆ ಡಕ್ಕೊಂಡಿದ್ದೀವಿ. ಗಿಡದ ಮರಿಗೆ ಡೊಕ್ಕೊಂಡಿದ್ದೀರಿ, ಅಲ್ಲಿ ಏನು ಮಾಡುತ್ತಿದ್ದೀರಿ? ಆಗಲ್ರಿ ಸಾಹೇಬ್ರ, ನಾವು ಆ ಗುಡ್ದಾಗ ಹಸಿ ಬರ್ತಿದ್ದೀವಲ್ರಿ, ಅಲ್ಲಿ ನಮಗೊಬ್ಬ ಹೆಣ್ಮಗಳ ಕಣ್ಣಿ ಬಿದ್ದಳ್ರಿ. ಹೌದ್ರಿ, ಆಕೆ ಹತ್ರ ಒಂದು ಸಾನು ಪುಟ್ಟಿತ್ರಿ ಸಾಹೇಬ್ರ. ಪುಟ್ಟಿ? ಹೌದ್ರಿ. ವಾಟ್ ಈಸ್ ಮೀನಿಂಗ್ ಆಫ್ ಪುಟ್ಟಿ? ಪುಟ್ಟಿ ಅಂದ್ರೆ ಅಗಲಿರ್ತೈತಲ್ರಿ, ಈ ತಮಗೆ ಐತಲ್ರಿ ಹಿಂಗ. ಅದಕ್ಕೆ ಮುಚ್ಚಿಕೊಂಡ ಬರಕತ್ತಿದ್ದೇಳ್ರಿ. ಈಗ ಎಷ್ಟು ಮುಚ್ಕೊಂಡು ಹೋಗ್ಬೇಕಾಗಿದ್ರಾಗ ಏನಿರ್ಬೇಕಂತ ಆಕೆ ಹಿಡಿದು ಅರ್ಧಾಳಕ್ಕೆ ಹತ್ತಿ ಬಿಟ್ಟಿದ್ರಿ. ಅವಾಗ ಆಕಿ ಅಣ್ಣ ಅಂತ ಚೀರ್ ಬಿಟ್ಟಿದ್ರಿ. ಆ ಲಕ್ಷ್ಮಣ ತಂಗಿ ಅಂತ ಓಡಿ ಬಂದ್ಬಿಟ್ಟಿಲ್ರಿ. ನಾವು ಅಂಜಿ ನಾವು ಕಿತ್ತು ಓಡಾಕ್ ಶುರು ಮಾಡಿಬಿಟ್ಟಿವಿ. ಯಾಕೆ ನೀವು ಯಾಕೆ ಓಡಿರಿ? ನೀವು ಅವರ ಜೊತೆ ಯುದ್ಧ ಮಾಡಲಿಲ್ಲ? ವೀರಾದಿ ವೀರ್ರಿ, ನಾವು ಮಾಡಿದೀವಿ. ಒಂದು ತಾಸು ಯುದ್ಧ ಮಾಡಿದವ್ರು, ಒಬ್ಬಗೂ ಒಂದು ಗುಂಡು ಬದಿಲಿಲ್ಲ. ನಾವು ಒಂದು ಗಿಡದ ಮರಿ ನಿಂತ್ಕೊಂಡ ಓಕೆ ಸರ್, ಥ್ಯಾಂಕ್ ಯು ಸರ್. ಬನ್ನಿ, ಮೊದಲು ಆ ಕಟಕ್ ಇನ್ಸ್ಪೆಕ್ಟರ್ ಅಂತ್ಯಕ್ರಿಯೆ ಮುಗಿಸಿ ನಂತರ ನೀವು ಎಲ್ಲರೂ ಸೇರಿ ಆ ಲಕ್ಷ್ಮಣನನ್ನು ಜೀವಂತ ಹಿಡಿಯಲು ಪ್ರಯತ್ನ ಮಾಡೋಣ. ಓಕೆ? Follow me. ನೀವು ಗುಪ್ತವಾಗಿ ಇರಬೇಕಾದ ಜಾಗ ಅಂದ್ರೆ ಇದೇನಪ್ಪ? ಈ ಗುಡ್ಡಕ್ಕೆ ಕಪ್ಪರ ಪಡೆಯುವ ಗುಡ್ಡ ಅಂತ ಹೆಸರಿದೆ. ಈ ಗುಡ್ಡದಾಗ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ದೊಡ್ಡ ದೊಡ್ಡ ಗವಿಗಳು, ಭಯಂಕರವಾದ ಅರಣ್ಯದಿಂದ ಕೂಡಿದ ಗುಡ್ಡದ ಮ್ಯಾಗ ನನ್ನ ಕುಲದೇವತೆಯಾದ ಕಪ್ಪರ ಪಡೆಯುವ ಗುಡಿನೂ ಐತಿ. ಬೇಕಾದಂತ ಸರ್ಕಾರಿ ಪೊಲೀಸ್ ಪಡೆಗಳು ಬಂದ್ರು ಅವರಿಂದ ತಪ್ಪಿಸ್ಕೊಳಕ ನಿಮ್ಮ ಅನುಕೂಲ ಗೊತ್ತೇನೋ ಐತಿ. ಇನ್ನ ಅಧಿಕಾರಿಗಳೇ ಬಂದ್ರೆ ಮುಂಚಿತವಾಗಿ ತಿಳಿಸಾಕ ನಾ ಅನುಕೂಲ ಮಾಡಿಕೊಡ್ತೀನಿ. ಇನ್ನು ದಿನನಿತ್ಯ ಊಟ ಉಪಚಾರ ಎಲ್ಲ ವ್ಯವಸ್ಥೆನೂ ನಾನಾ ಮಾಡ್ತೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಏನೈತಪ್ಪ? ದಣೇರ, ಯಾವಾಗ ನಮ್ಮನ್ನು ನಿಮ್ಮ ವಾಡೆ ಕರ್ಕೊಂಡು ಹೋಗಿ ಮಕ್ಕಳಂಗ ಜೊತೆಯಲ್ಲೇ ಕುಂದಿರ್ಸ್ಕೊಂಡು ಊಟ ಮಾಡಿದ್ರು ಅವತ್ತ ನಾವು ನಿಮ್ಮನ್ನು ತಂದೆ ಅಂತ ತಿಳ್ಕೊಂಡ್ಬಿಟ್ಟವ್ರಿ. ದೊಡ್ಡವರಾದ ತಾವು ನಮ್ಮಂಥ ಪರದೇಶಿಗಳಿಗೆ ಮಾಡೋ ಹಾಜರಾತಿಥ್ಯ ನೋಡಿದ್ರ ಹಿಂದಿನ ಜನ್ಮದಾಗ ನಾವು ನೀವು ತಂದೆ ಮಕ್ಕಳು ಆಗಿದ್ವೇನೋ ಅಂತ ಅನ್ಸಾಕತ್ತೈತ್ರಿ. ಅಂದ ಮ್ಯಾಗ ಮಕ್ಕಳಾದ ನಾವು ತಾವು ಹೇಳ್ದಂಗ ಕೇಳ್ಕೊಂಡು ಇದಾ ಗುಡ್ಡದಾಗ ಕಪ್ಪರ ಪಡಿ ತಾಯಿ ಅಡಿ ಒಳಗ ವಾಸ ಮಾಡ್ಕೊಂಡಿರ್ತೀವಿ. ಮತ್ತಿನ್ನೇನ್ರಿ? ಆತಪ್ಪ, ನಿನ್ನ ಮಾತು ಕೇಳಿ ಬಹಳ ಸಂತೋಷ ಆಗ್ತ ನನಗೆ. ಇನ್ನು ಮ್ಯಾಗಿದ್ದ ಎಲ್ಲ ನಿಮ್ಮ ಆರ ಬಾರ ನನ್ನ ತಲೆ ಮ್ಯಾಗ ಇರಿ. ಸೋಮನಾಯಕ ತಾಯಿಲ ನೋಡು ಲಕ್ಷ್ಮಣ, ನಿಮ್ಮ ಸ್ನೇಹ ಪೂರಕವಾಗಿ ಬಂದೂಕ ನಿನ್ನ ಹತ್ರನೇ ಇರಲಿ. ತಗೋ ಈ ಬಂದೂಕ. ಅನ್ನ ಆಶ್ರಯ ನೀಡಿತ್ತಲ್ದ
ಈ ಬಂದೂಕನ ವೀರ ಸ್ನೇಹದ ಕಾಣಿಕೆ ಅಂತ ಕೊಟ್ಟಿರಿ ಅಂದಮೇಲೆ ನಾನು ಇದನ್ನು ಯಾವ ಕಾಲಕ್ಕೂ ನಿರಾಕರಿಸಿಲ್ಲ. ಆದ್ರೆ ನೀವು ನಂದೊಂದು ಮಾತು ನಡೆಸ್ಕೊಡ್ಬೇಕು. ಏನ್ ಹೇಳ ಲಕ್ಷ್ಮಣ? ಹಿಂದಿನಿಂದ ದರೋಡೆ ಮಾಡ್ಕೊಂಡು ತಂದ ಪ್ರಾಪ್ತಿ ಒಳಗ ಅರ್ಧ ಪಾಲು ನೀವು ಸ್ವೀಕಾರ ಮಾಡಬೇಕು. ಅಂದ್ರೇನೆ ನೀವು ನೀಡುವ ಆದರಾತಿಥ್ಯ ನಾವು ಸ್ವೀಕಾರ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಯಾಕಪ್ಪ ನರಸಿಂಹ? ನೀ ಹೇಳೋ ಮಾತು ಕರೆ ಐತಿ. ನಮ್ಮ ಅಣ್ಣ ಲಕ್ಷ್ಮಣ ಕರಾರು ಅಂದ್ರೆ ಕರಾರು, ಸುಮ್ನೆ ಹೂ ಅಂದ್ಬಿಡ್ರಿ ತಲೆ ನಿಮಗೆ ತಿಳಿಯಾಕಿಲ್ಲ. ಅಲ್ಲಪ್ಪ, ದೇವ್ರು ನನಗೆ ಆಸ್ತಿ ರಗಡ್ ಕೊಟ್ಟ, ಮತ್ತ್ಯಾಕೆ ನಿಮ್ಮ ಭಾಗದಾಗ ನಾ ಆಸೆ ಪಾಡಕ್ ಹೋದಪ್ಪ? ಸುಮ್ನೆ ಹೂ ಅನ್ರಿ ತನೇರ ನೀವು, ಇಲ್ಲ ಅಂದ್ರೆ ನಾನು ನಿಮ್ಮ ಮನೆ ಅಣ್ಣ ಉಣ್ಣಾಕ್ ಸಹಿತ ಪರವಾನಿಗೆ ಹೂ ಅನ್ರಿ ತನೇರ. ಆತಪ್ಪ, ನೀವೆಲ್ಲ ಇಷ್ಟು ಒತ್ತಾಯ ಮಾಡ್ತೀರ ಅಂದ ಬಳಕ ನಾ ಯಾಕೆ ಒಲ್ಲೆನೆ ಕೋಲಿ? ಹಾ ಲಕ್ಷ್ಮಣ, ಪ್ರತಿ ಅಮಾಸೆಗೊಮ್ಮೆ ನನ್ನ ಕುಲದೇವತೆ ಆದ ಕಪ್ಪರು ಪಡೆಯುವ ಬ್ಯಾಟಿ ಮಾಡಿಸೋ ಪದ್ಧತಿ. ಆ ಪ್ರಸಾದಕ್ಕೆ ನೀವು ಯಾರು ತಪ್ಪಿಸ್ಕೊಳ್ಳಾರ್ದ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ನಿಮಗಾಗಿ ಗುಪ್ತವಾಗಿ ಇರ್ಬೇಕಂದ್ರ ಅದ ಹುಡ್ದಾಗಣ ಬ್ಯಾರೆ ಕಡೆ ಊಟದ ವ್ಯವಸ್ಥೆನೂ ಮಾಡಿರ್ತೀವಿ. ತಿಳಿತಿಲ್ಲ? ಆಯ್ತು ತಡಿ, ಅವೇನು ಹೊರಡ್ಬೋದು. ಬರ್ತೀವಪ್ಪ, ಸುಮ್ನೆ ಆಯ್ತಾ? ಹೇ ಲಕ್ಷ್ಮಯ್ಯ, ನೀ ಇಲ್ಲೇ ಇದ್ದುಕೊಂಡು ಇಲ್ಲಿ ಯಾರು ಬರ್ತಾರ ಹೋಗ್ತಾರ ಅನ್ನೋದನ್ನ ನೋಡ್ತಾ ಇರು. ನಾವು ಅಷ್ಟು ದೊಡ್ಡ ಕಡೆಗೆ ಹೋಗಿ ಬರ್ತೇವೆ. ಆಯ್ತಳು, ಏನೋ ಹೋಗಿ ಬನ್ನಿ. ಏನು ಮಾವ, ಇದೆಂತ ಕೆಲಸ ಮಾಡಿಬಿಟ್ಟಿ? ಈ ನಿಡೋಣಿ ಲಕ್ಷ್ಮಯ್ಯ ನಮ್ಮ ಟೋಳಾಗ ಒಬ್ಬ ಸಾಹಸಿ ಮನುಷ್ಯ ಆಗಿದ್ದ. ದರೋಡೆ ಮಾಡೋದ್ರಾಗಲಿ ಕೌಂಡ್ರಲ್ಲಿ ಬೀಸೋದ್ರಾಗಲಿ ಅವನು ಮೀರಿಸೋರು ಯಾರು ಇದ್ದಿಲ್ಲ. ಅಂತದ್ದು ಒಂದು ಸಣ್ಣ ತಪ್ಪಿಗಾಗಿ ಅವನು ಜೀವ ತೆಗೆದು ಬಿಟ್ಟಲ್ಲ ಮಾವ, ಜೀವ ತೆಗೆದು ಬಿಟ್ಟ. ಪರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಂದ್ರ ನಮ್ಮ ಹಿಂದೂ ಧರ್ಮದಾಗ ಸಣ್ಣ ತಪ್ಪಲ್ಲಲೇ. ಈ ನಿಡೋಳಿ ಲಕ್ಷ್ಮಿ ಎಷ್ಟೇ ಸೂರನಾಗಿದ್ರು ಇವನು ನಮ್ಮ ಗುಂಪಿನಾಗಿರಾಕ ಯೋಗ್ಯನಲ್ಲ. ಹೋಗಲ್ಲ, ಅವನ ಹೆಣನ ಬಣ್ಣಾಗ ಮುಚ್ಚಿ ಬಂದ್ಬಿಟ್ಟ. ಆಯ್ತು ಮಾವ, ಅಷ್ಟ ಮಾಡ್ತೀವಿ. ತಾಯಿ, ಈ ಸಿಂಧೂರ ಲಕ್ಷ್ಮಣ ಟೋಳ್ಯಾಗ ತಪ್ಪಿ ಸೇರ್ಕೊಂಡ ಒಬ್ಬ ಮುಟ್ಟಾಳನಿಂದ ನಿನಗಾದ ಅನ್ಯಾಯ ಕಂಡು ನನಗೆ ತುಂಬಾ ದುಃಖ ಆಗ್ತೈತವ, ದುಃಖ ಆಗ್ತೈತಿ. ಆ ಪಾಪಿ ಸಲುವಾಗಿ ನಾನ್ ನಿನ್ನಲ್ಲಿ ಕ್ಷಮೆ ಕೇಳ್ಕೊಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡವ್ವ, ಕ್ಷಮಿಸ್ಬಿಡು. ಲಕ್ಷ್ಮಣ, ನಿನ್ನ ನೀತಿ ಪಾಲನೆಗಾಗಿ ನಿನಗೆ ಬೇಕಾದ ಮನುಷ್ಯನನ್ನೇ ಗುಂಡಿಟ್ಟು ಕೊಂದವನು ನೀನು. ನೀನೆಂಥ ಮಹಾಪುರುಷನು ನನ್ನಂಥೊಳ ಕಾಲು ಹಿಡಿದ. ಚಚ್ಚಿ ಬೇಡ, ನಾನು ಯಾರು ಅಂತ ನನಗಿನ್ನೂ ಗೊತ್ತಿರ್ಲಿಲ್ವೇ ಲಕ್ಷ್ಮಣ? ಯಾರು? ವಿಯೋಲಮ್ಮ. ನೀನೇನವ ಲಂಬಾಡಿ ವೇಷದಾಗ ನೀನ್ ಯಾಕೆ ಬರಕ್ ಹೋಗಿದ್ದಿ? ಗುಡ್ಡಕ್ಕ ಕಲ್ಲು ಮುಳ್ಳು ತುಳಿತ. ನನ್ನನ್ನು ಕೊಂದವರಿಗೆ ಬ್ರಿಟಿಷ್ ಸರ್ಕಾರ 50,000 ರೂಪಾಯಿ ಕೊಡ್ತೈತಿ ಅನ್ನೋ ಆಶಾ ಬಿದ್ದು ನನ್ನ ಕೊಲ್ಲಾಕ್ ಬಂದೆ. ಹಾಗಿದ್ರೆ ತಗೋ ತಾಯಿ ಪಿಸ್ತೂಲು. ಧರ್ಮ ಅನ್ನೋದು ಹೆಂಗಸಿನ ರೂಪದಾಗ ಬರ್ತೈತಿ ಅಂತ ಆಗಾಗ ನನ್ನ ತಾಯಿ ಹೇಳ್ತಾ ಇದ್ಲು. ಹೆಣ್ಣಾದ ನೀನೇ ನನ್ನನ್ನು